ಏಕಾದಶಿ ಅಂತ. ಇವತ್ತಿನಿಂದ ಭಗವಂತ 4 ತಿಂಗಳು ಅವನು ಯೋಗ ನಿದ್ರೆ ಅಂತ. ಅಂದರೆ ಭಗವಂತ ನಿದ್ದೆ ಮಾಡಿದರೆ ನಾವು ನಿಶ್ಚಯವಾದ ನಿರ್ಧಾರ ನಿದ್ದೆ ಮಾಡಬೇಕಾಗುತ್ತೆ. ಆದರೆ ಭಗವಂತ ನಿದ್ರೆ ಅದು ಎಚ್ಚರಿಕೆಯುಳ್ಳಂತಹ ನಿದ್ರೆ ಅಂತ ಅರ್ಥ. ಅಂದರೆ ವಿಶೇಷವಾಗಿ ಈ 4 ತಿಂಗಳಿನಲ್ಲಿ ದೇವಿಗೆ ಒಂದು ರೀತಿಯ ಬೆಕ್ಕನ್ನು ನಾವು ಕೇವಲ ಭಗವಂತ ಅಂತ ಮಾತ್ರ ನಾವು ಆರಾಮಲ್ಲಿ ಸಾಧ್ಯ ಇಲ್ಲ. ಲಕ್ಷ್ಮೀ ದೇವಿಗೂ ಒಂದು ಮಹತ್ವ ಕೊಡಬೇಕು ಉದ್ದೇಶದಿಂದ. ಇನ್ನು 4 ತಿಂಗಳು ಏನಿದೆ ಅದನ್ನು ನಾವು ವಿಶೇಷವಾಗಿ ಲಕ್ಷ್ಮೀ ದೇವಿ ಆರಾಧನೆ ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಲಕ್ಷ್ಮಿ ಅಂತ ಹೇಳಿದರೆ ಜ್ಞಾನಂಬತ್ತು ಅಂತ ಅರ್ಥ. ಹಾಗಾಗಿ ಭಾಗವತ ಕಥೆ ಬರುತ್ತೆ. ನಾವು ಯಾಕೆ ಕೇಳಬೇಕು, ಭಗವತ ಕಥೆಯನ್ನು ಯಾಕೆ ಕೇಳಬೇಕು ಅಂತ ಹೇಳಿದರೆ, ಅನೇಕ ಋಷಿಮುನಿಗಳೆಲ್ಲ ಒಂದು ಸಮಯದಲ್ಲಿ, ಒಂದು ಕಾಲದಲ್ಲಿ, ಒಂದು ಪ್ರದೇಶದಲ್ಲಿ ಅವರು ಹೀಗೆ ಮಾಡ್ತಾ ಇದ್ದಾರೆ. ಹೀಗಿರಬೇಕಾದ್ರೆ ಎಲ್ಲ ಋಷಿಮುನಿಗಳು ತಮ್ಮ ಏನೇನು ನಾವು ತಮ್ಮ ಜೀವನದಲ್ಲಿ ಕೇಳಿದ್ದಾರೆ ಆ ಎಲ್ಲ ಫಲವನ್ನ ಅದಕ್ಕೆ ದಾನ ಮಾಡ್ತಾ ಇದ್ದಾರೆ. ಆಯಿತು, ಇದು 1 ತಿಂಗಳಿಗೆ ಕಳೀತು. ಮತ್ತೊಂದು ದಿವಸ ಏನಾಗಿದೆ ಅಂತ ಹೇಳಿದ್ರೆ, ಒಬ್ಬ ವೇಶ್ಯಾಸ್ತ್ರೀ ಏನ್ ಮಾಡ್ತಾಳಂತೆ, ಅವಳು ಕೂಡ ಅವಳ ವಿಚಾರ ಗೊತ್ತಾಯಿತು. ಅವಳು ಕೂಡ ಬಂದು ತನ್ನ ಏನು ಪುಣ್ಯ ಇತ್ತು ಆ ಪುಣ್ಯವನ್ನ ಆ ದನಕ್ಕೆ ದಾನ ಮಾಡ್ತಾಳಂತ. ಆವಾಗ ಅಲ್ಲಿರ್ತಕ್ಕಂತಹ ಎಲ್ಲ ಋಷಿಮುನಿಗಳಿಗೆ ಆಶ್ಚರ್ಯವಾಗುತ್ತೆ. ಎಲ್ಲ ತನ್ನ ಇಡೀ ಜೀವನದಲ್ಲಿ ಆ ವೇಶ್ಯಾಸ್ತ್ರೀ ಏನು ಮಾಡಿದ್ದಾಳೆ, ಮಾಡಬಾರದನ್ನೇ ಮಾಡಿದ್ದಾಳೆ. ನಾವು ಮಾತ್ರ ಒಳ್ಳೆಯ ಸತ್ಸಂಗ ಮಾಡಿದ್ದೇವೆ, ನಾವು ದಾನ ಮಾಡಿದ್ರೂ ಕೂಡ ಇನ್ನೂ ಏನಾಗಿಲ್ಲ, ಆದರೆ ಇವಳು ಮಾಡಿದ್ರೆ ಏನಾದ್ರು ಆಗ್ಬೋದು ಅಂತ ಎಲ್ಲ ಋಷಿಮುನಿಗಳು ತಮ್ಮ ಜ್ಞಾನದ ಬಗ್ಗೆ ಅಹಂಕಾರ ಪಟ್ಟರೆ, ಆವಾಗ ಯಾವಾಗ ಆ ವೇಶ್ಯಾಸ್ತ್ರೀ ದಾನ ಮಾಡಿದ್ದಲ್ಲೋ ಆ ಕೂಡಲೇ ಏನಾಯ್ತಂತೆ, ಆ ಮಗು ಆ ದನ ಸತ್ತೋಯ್ತು ಅಥವಾ ಅಭಿವೃದ್ಧಿ ಏನು ಆರೋಗ್ಯ ಅಭಿವೃದ್ಧಿ ಆಯಿತು. ಹೀಗಿರ್ಬೇಕಾದ್ರೆ ಅದು ಎದ್ದಿದ್ದದ್ದು ಕಂಡು ಏನಾಯ್ತಂತೆ, ಅಲ್ಲಿರ್ತಕ್ಕಂತಹ ಎಲ್ಲ ಋಷಿಮುನಿಗಳಿಗೆ ಕಳವಳ ಆಯ್ತು ಶುರುವಾಯ್ತಂತೆ. ಯಾಕೆ, ನಾವು ಮಾಡಿದಂಥ ಆ ದಾನದ ಪುಣ್ಯಕ್ಕಿಂತಲೂ ಇವಳು ಏನು ಮಾಡಿದ್ದಾಳೆ, ಇವಳು ಮಾಡಿದ ಕೂಡಲೇ ಆ ದನ ಏನಾಗಿದೆ ನಿಂತ್ಕೊಂಡಿದೆ ಅಂತ ಹೇಳಿದ್ರೆ ಅವಳಲ್ಲಿ ಏನು ಅಂತ ವಿಶೇಷತೆ ಅಂತ ನಾವು ನೋಡಬೇಕು ಅಂತ ಹೇಳ್ಕೊಂಡು ಒಬ್ಬ ಹೆಜ್ಜೆಯಿಂದ ಆರಂಭಿಸಿಕೊಂಡು ಇಲ್ಲಿಯ ತನಕ ಅಲ್ಲೋ ನಾವು ಏನು ಮಾಡಿದ್ದೇವೆ ಅದೆಲ್ಲವೂ ಕೂಡ ಭಗವಂತ ಮಾಡಿಸಿದ್ದು ನಮಗೆ ಜ್ಞಾನ ಬೇಕು. ಹಾಗಾಗಿ ನಾವೆಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಾವು ಬೆಳಿಗ್ಗೆಯಿಂದ ಆರಂಭಿಸಿಕೊಂಡು ಏನೆಲ್ಲ ಇವತ್ತು ಇಲ್ಲಿಯ ತನಕ ಏನೆಲ್ಲ ನಿನ್ನ ಪ್ರೀತಿಗಾಗಿ ಅಲ್ಲೋ ನಾವೆಲ್ಲ ಮಾಡುವಂಥದ್ದು ಭಗವಂತ ಪ್ರೀತಿ ಆಗಬೇಕು, ಅವನ ಅನುಗ್ರಹ ಆಗಬೇಕು ಅಂತ ಏನೆಲ್ಲ ಮಾಡಿದ್ದೇವೆಯೋ ಅದೆಲ್ಲವೂ ಕೂಡ ನಿನ್ನ ಸನ್ನಿಧಿಗೆ ನೀನು ಅದನ್ನು ಅರ್ಪಿಸಿಕೊಂಡು ನೀನೇ ಮಾಡಿಸಿದ್ದು, ನಾವು ಮಾಡಿದ್ದಲ್ಲ. ನನಗಿದು ಜ್ಞಾನ ಬೇಕು ಅಷ್ಟಿಗೆ. ದೇನವಿನ ತೃಣಮವಿನ ಚರತಿ, ಭಗವಂತ ಇಲ್ಲದೆ ಒಂದು ಹುಲ್ಲುಗಡ್ಡೆಯೂ ಕೂಡ ಅಲ್ಲಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಭಗವಂತನೇ ಮಾಡಿದ್ದು, ಅದನ್ನ ನೀನೇ ಮಾಡಿದ್ದು ನಿನ್ನ ಪ್ರೀತಿಗಾಗಿ ನಾವು ಭಗವಂತ ಅರ್ಪಣೆ ಮಾಡಿದ್ದು ಸಾಕಲ್ಲ. ಅರ್ಪಣೆ ಮಾಡಿದ್ರೆ ಅದರಿಂದ ನಮಗೆ ಪುಣ್ಯ ಬರ್ತಾ ಇದೆ. ನಾವು ಅರ್ಪಣೆ ಮಾಡಿಲ್ಲ ಅಂತ ಆದ್ರೆ ಏನಾಗ್ತಾ ಇದೆ, ಆ ಎಲ್ಲ ಪುಣ್ಯ ಹರಾತ ಆಗ್ತಾ ಇದೆ. ಹೇಗೆ ಮಡಿಕೆಯಲ್ಲಿ ಆ ಮಡಿಕೆ ಕೂತಾದ ಮಡಿಕೆ ಹೇಗೆ ನೀರು ಹಾಕಿದ್ರು ಕೂಡ ಅಲ್ಲಿ ಹೋಗ್ತಾ ಇರುತ್ತೋ, ಅದೇ ರೀತಿಯಾಗಿ ನಾವು ಕೃಷ್ಣಾರ್ಪಣೆ ಮಾಡಿಲ್ಲ ಅಂತ ಆದ್ರೆ ಆವಾಗ ಎಲ್ಲ ನಮ್ಮ ಪುಣ್ಯ ತೂತಾದ ಮಡಿಕೆಯಂತೆ ನೀರು ಹೋಗುವಂತೆ ನಮ್ಮ ಪುಣ್ಯ ಕೂಡ ಹೋಗ್ತಾ ಇರುತ್ತೆ. ಹಾಗಾಗಿ ನಾವು ಎಲ್ಲವನ್ನು ಕೂಡ ಭಗವಂತನ ಸನ್ನಿಧಾನಕ್ಕೆ ಅರ್ಪಣೆ ಮಾಡೋಣ. ಕಾಯೇನ ವಾಚಾ ಮನಸೇ ಇಂದ್ರಿಯೇರ್ವಾ ವಿದ್ಯಾತ್ಮನಾ ವಾ ತದಸರ್ವಭಾವಂ ಕರೋಮಿ ಯದ್ಯತ್ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಅನೇನೆ ಭಾಗ್ಯಂ ಪುಣ್ಯಂ ತದಾಪ್ನೋತು ಗುರುರ್ಮಮ. ನಾವು ಗುರುಗಳ ಮೂಲಕ ಅರ್ಪಣೆ ಮಾಡಬೇಕಂತ. ಯಾಕಂತ ಹೇಳಿದ್ರೆ ನಮ್ಮ ಮೂಲ ಗುರುಗಳು ಯಾರು, ಮಧ್ವಾಚಾರ್ಯರು. ಅವರ ಮೂಲಕ ಭಾರತ ಈಗ ನಾವು ಯಾರೊಬ್ಬ ದೊಡ್ಡ ವ್ಯಕ್ತಿನ ನಾವು ಹಿಡಿದು ಹೋಗಬೇಕು, ಆ ಕೂಡ ಆಗುವುದಿಲ್ಲ. ಒಬ್ಬ ವ್ಯಕ್ತಿ ಕಾಣಬೇಕಂತಾದ್ರೆ ಅವನ ಪಿ ಅಂತಿರ್ತಾನೆ, ಅಂದ್ರೆ PM. ಈಗ PM ನೋಡ್ಬೇಕಂತಾದ್ರೆ ನಾವೇನ್ ಮಾಡಬೇಕು, ಅಲ್ಲ
ಈಗ ಪಿ ಎಂ ನೋಡ್ಬೇಕಂದ್ರೆ ಎಂ ಪಿ ನಾವು ಹಿಡಿದು ಹೋಗ್ಬೇಕಲ್ವಾ. ಎಂ ಪಿಯನ್ನು ನಾವು ಹಿಡಿದು ಹೋಯ್ತು ಅಂತ ಆದ್ರೆ ಆವಾಗ ಏನಾಗುತ್ತೆ, ನಾವು ಆ ಪಿ ಎಂ ಅನ್ನ ನಮ್ಮ ಕೆಲಸದಲ್ಲಿ ಏನಿದೆ ಅದೆಲ್ಲ ಆಗುತ್ತೆ. ಅದೇ ಎಂ ಪಿ ಮುಖ್ಯ ಪ್ರಾಣ ಅಂತ ಅರ್ಥ. ಎಂ ಮುಖ್ಯ ಪ್ರಾಣ, ಮುಖ್ಯ, ಪಿ ಅಂದ್ರೆ ಪ್ರಾಣ. ಮುಖ್ಯ ಪ್ರಾಣನ ಮೂಲಕ ನಾವು ಹೋಯ್ತು ಅಂತಾದ್ರೆ ಮಾತ್ರ ನಮ್ಮ ಎಲ್ಲ ಕೆಲಸ ಆಗುತ್ತೆ. ನಾವು ಭಗವಂತನನ್ನ ಡೈರೆಕ್ಟ್ ಆಗಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಎಂ ಪಿ ಮೂಲಕ ಹೇಗೆ ಹೋಗಬೇಕು ಅದರಂತೆ ನಾವೆಲ್ಲ ಮುಖ್ಯ ಪ್ರಾಣನ ಮೂಲಕ ಹೋಯ್ತು ಅಂತಾದ್ರೆ ಆವಾಗ ನಾವು ಭಗವಂತನನ್ನ ಸೇರ್ಲಿಕ್ಕೆ ಅವನ ಅನುಗ್ರಹ ಆಗಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಭಗವಂತನ ನಾವು ಸೇರಬೇಕಂದಾದ್ರೆ ಮುಖ್ಯ ಪ್ರಾಣ ಅವರು ಮಾಧ್ಯಮ ಅಂತ ಅರ್ಥ. ಮಾಧ್ಯಮದ ಮೂಲಕ, ಆ ಮುಖ್ಯ ಪ್ರಾಣ ಮೂಲಕ ನಾವು ಭಗವಂತನಿಗೆ ಅರ್ಪಣೆ ಮಾಡ್ತೀವಿ ಅಂತಾದ್ರೆ ಆವಾಗ ನಮಗೆ ಏನೆಲ್ಲೂ ಬರುವ ಪುಣ್ಯ ಇದೆ ಅದನ್ನು ನಮಗೆ ಭಗವಂತ ಅನುಗ್ರಹಿಕೊಡ್ತಾನೆ ಎಂಬ ವಿಚಾರವನ್ನ ಅನೇಕ ಶಾಸ್ತ್ರಜ್ಞರು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಆ ಮೂಲಕ ನಮ್ಮೆಲ್ಲ ಕಾರ್ಯವನ್ನ ಭಗವಂತನಿಗೆ ಮುಖ್ಯ ಪ್ರಾಣ ನಾವು ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣ.